ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡ್ಬೋದು. ಸೊ ನಮ್ಮ ವಿಡಿಯೋಸ್ ಏನಾದ್ರು ನಿಮಗೆ ಇಷ್ಟ ಆದರೆ ಪ್ಲೀಸ್ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಚಾಣಕ್ಯ ಅವರು ಹೇಳಿರುವಂತಹ ಒಂದು ತುಂಬಾ ಉತ್ತಮವಾದಂತಹ ಹಾಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಕೆಲಸ ನಾವು ಮಾಡೋದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಆರಂಭದಿಂದಲೂ ಶ್ರದ್ಧೆಯಿಂದ ಸಂಪೂರ್ಣ ಶ್ರಮ ವಹಿಸಿ ಮಾಡಬೇಕು ಅಂತ ಹೇಳಿದ್ದಾರೆ. ಖಂಡಿತ ಇದು ಸತ್ಯನೇ ಅಲ್ವಾ ಸ್ನೇಹಿತರೆ? ಸೊ ನಮ್ಮ ಇವಾಗಿನ ಒಂದು ಪ್ರಪಂಚದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಅಂದರೆ, ನಾವು ಕೆಲಸ ಮಾಡ್ತಾ ಇರೋದ್ರಲ್ಲಿ ಸಂಬಳ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ಹೇಳಿ ಫಸ್ಟ್ ಎಕ್ಸ್ಪೆಕ್ಟೇಷನ್ಸನ್ನು ನಾವು ಜಾಸ್ತಿ ಮೊದಲು ನೋಡೋಕೆ ಹೋಗ್ತೀವಿ. ಸೊ ನಾವೆಷ್ಟು ಎಫರ್ಟ್ ಆಗ್ತಾ ಇದ್ದೀವಿ ಅನ್ನೋದನ್ನು ನಾವು ಕೆಲವೊಮ್ಮೆ ಮರ್ತೋಗ್ತೀವಿ ಅಂತಲೇ ಹೇಳ್ಬೋದು. ಯಾವಾಗಲೂ ಅಂತ ಹೇಳ್ತಾ ಇಲ್ಲ ನಾನು, ಕೆಲವೊಮ್ಮೆ ನಾವೇನು ಕೆಲಸನ ಮಾಡ್ತಾ ಇದ್ದೀವಿ ಆ ಒಂದು ಕೆಲಸಕ್ಕೆ ನಾವು ಎಷ್ಟು ಶ್ರದ್ಧೆಯಿಂದ ಎಷ್ಟು ಭಕ್ತಿಯಿಂದ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನನ ಮಾಡ್ತಾ ಇದ್ದೀವೋ ಇಲ್ವೋ ಅನ್ನೋದು ಕೆಲವೊಮ್ಮೆ ನಮಗೆ ಮರ್ತೋಗುತ್ತೆ. ಸೊ ಅದನ್ನು ನಾವು ಮರೆತಾಗ ಅದರಿಂದ ಬರುವಂತಹ ಎಕ್ಸ್ಪೆಕ್ಟೇಷನ್ಸನ್ನು ನಾವು ತುಂಬಾ ಜಾಸ್ತಿ ಮಾಡ್ಕೊಂಡಿರ್ತೀವಿ ಅಂತಲೇ ಹೇಳ್ಬೋದು. ಇವಾಗ ನಾವೊಂದು 10% ಎಫರ್ಟ್ ಹಾಕಿ ಅದರಲ್ಲಿ 100% ರಿಸಲ್ಟ್ ಬರಬೇಕು ಅಂದರೆ ಹೇಗೆ ಸಾಧ್ಯ ಅಲ್ವಾ? ಖಂಡಿತ ಸಾಧ್ಯನೇ ಇಲ್ಲ. ನೀವು 100% ಎಫರ್ಟನ್ನು ಹಾಕಿದರೂ ಕೂಡ ಕೆಲವೊಮ್ಮೆ ಅದರಲ್ಲಿ ನಮಗೆ ಸಿಗುವಂತಹ ರಿಸಲ್ಟ್ ಬಂದು 50% ಮಾತ್ರ ಆಗಿರುತ್ತೆ. ಅಂಥದ್ರಲ್ಲಿ 10 to 20% ಎಫರ್ಟ್ ಹಾಕ್ಬಿಟ್ಟು ನಾವು 100% ನನಗೆ ರಿಸಲ್ಟ್ ಬೇಕೇ ಬೇಕು, ನಾನು ಅಂದ್ಕೊಂಡಿದ್ದೆಲ್ಲ ಆಗಲೇಬೇಕು ಅಂತ ಅಂದರೆ ಹೇಗೆ ಸಾಧ್ಯ? ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಕೆಲವೊಮ್ಮೆ ಅದು ಸಾಧ್ಯ ಆದರೂ ಕೂಡ ಅದು ಎಲ್ಲೋ ಬೈ ಲಕ್ ಅಂತಲೇ ಹೇಳ್ಬೋದು. ಹಾಗೆ ಅದಾದರೂ ಕೂಡ ಅದು ನಮ್ಮ ಹತ್ರ ಶಾಶ್ವತವಾಗಿ ಇರಲ್ಲ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಯಾವುದೇ ಕೆಲಸನೇ ಆಗಿರಲಿ, ಅದು ಚಿಕ್ಕ ಕೆಲಸನ ದೊಡ್ಡ ಕೆಲಸನ ಅಥವಾ ಅದರಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತಾ ಅಥವಾ ಏನೋ ಚಿಕ್ಕದಾಗಿ ಸಿಗುತ್ತಾ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಫಸ್ಟು ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದೀವಿ, ಹಾಗೆ ಎಷ್ಟು ಶ್ರಮ ಆಗ್ತಾ ಇದ್ದೀವಿ ಅದಕ್ಕೆ ಅನ್ನೋದನ್ನ ಫಸ್ಟು ನಾವು ಅರ್ಥಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಕೆಲವೊಮ್ಮೆ ನಮಗೆ ತುಂಬಾ ಬೇಜಾರಾದಾಗ ಅಥವಾ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಕೆಲಸಗಳಾಗದೇ ಇದ್ದಾಗ ನಮಗೆ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ. ಏನು ಹೇಳಿ, ನಾನು ಯಾಕೆ ಇಷ್ಟೆಲ್ಲ ಶ್ರಮ ಹಾಕಬೇಕು, ನಾನು ಯಾಕೆ ಇಷ್ಟೆಲ್ಲ ಶ್ರದ್ಧೆಯಿಂದ ಈ ಕೆಲಸನ ಮಾಡಬೇಕು, ಇದರಿಂದ ನನಗೇನು ಯೂಸ್ ಇದೆ, ನಾನು ಎಷ್ಟೇ ಕಷ್ಟಪಟ್ಟರೂ ಇಷ್ಟೇ ಅಲ್ವಾ, ಯಾಕೆ ಬಿಡು ಇದನ್ನೆಲ್ಲ ನಾನು ಟ್ರೈ ಮಾಡಬೇಕು ಅಂತ ಹೇಳಿ ಕೆಲವೊಮ್ಮೆ ಓಕೆನಾ. ಯಾಕಪ್ಪ ಅಂದರೆ ಎಲ್ಲ ದಿನ ಕೂಡ ಒಂದೇ ರೀತಿ ಇರಲ್ಲ ಅಲ್ವಾ? ಸೊ ಹಾಗಾಗಿ ಇವಾಗ ನಮ್ಮ ಕೈಯಲ್ಲಿರೋ 5 ಬೆರಳು ಕೂಡ ಒಂದೇ ಸಮ ಇದೆಯಾ? ಖಂಡಿತ ಇಲ್ಲ. ಹಾಗಾಗಿ ನಾವು ಯಾವಾಗಲೂ ಕೂಡ ಅಂದ್ಕೊಂಡಿದ್ದ ರೀತಿ ಎಲ್ಲನೂ ಹಾಕ್ತಾ ಹೋದರೆ ಮನುಷ್ಯನ ಹಿಡಿಯೋರೇ ಯಾರೂ ಇರಲ್ಲ ಅಂತಲೇ ಹೇಳ್ಬೋದು. ದೇವರು ನಾನು ಇದ್ದೀನಿ ಅಂತ ನೆನಪಿಸೋಕ್ಕೋಸ್ಕರನೇ ಕೆಲವೊಮ್ಮೆ ನಮಗೆ ಕಷ್ಟ ನೋವುಗಳನ್ನ ಕೊಡ್ತಾ ಇರ್ತಾನೆ. ಹಾಗಾಗಿ ಯಾವಾಗಲೂ ಕೂಡ ಜಾಸ್ತಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋದಷ್ಟು ಕೂಡ ನಾವು ನಮ್ಮ ಕೆಲಸದಲ್ಲಿ ಒಂದು ಶ್ರದ್ಧೆ ಇರ್ಬೋದು ಅಥವಾ ಒಂದು ಶ್ರಮ ಇರ್ಬೋದು ಕೆಲವೊಮ್ಮೆ ಕಡಿಮೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ದೇವರು ನಮಗೆ ಕಷ್ಟ ಕೊಟ್ಟಷ್ಟು ನೋವು ಕೊಟ್ಟಷ್ಟು ಇನ್ನೂ ಶ್ರಮ ಜಾಸ್ತಿ ಆಗಲಿ ಅಂತ ಹೇಳಿ ಕೆಲವೊಮ್ಮೆ ಆ ರೀತಿ ನಮ್ಮನ್ನು ಜೀವನದಲ್ಲಿ ಕೂಡ ಆಟ ಆಡಿಸ್ತಾ ಇರಬಹುದು ಅಲ್ವಾ? ಹಾಗಾಗಿ ಯಾವುದೇ ಕಷ್ಟ ಯಾವುದೇ ನೋವು ಬರಲಿ, ನಮ್ಮ ಒಂದು ಪರಿಸ್ಥಿತಿ ಎಂಥದ್ದೇ ಇರ್ಬೋದು, ನಮ್ಮ ಒಂದು ರೂಟೀನ್ ಏನಿದೆ ಅದನ್ನು ಖಂಡಿತವಾಗ್ಲೂ ತಪ್ಪಿಸಬಾರ್ದು. ಹಾಗೆ ನಾವು ಯಾವೊಂದು ಗುರಿನ ಇಟ್ಕೊಂಡಿದ್ದೀವಿ ಅಲ್ವಾ, ಹಾಗೊಂದು ಗುರಿನ ತಲುಪೋದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ನಾವು ಯಾವಾಗಲೂ ಬರೀ ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಯೋಚನೆ ಮಾಡ್ತಾ ಹೋದಷ್ಟು ನಮಗೆ ತಲೆಯಲ್ಲಿ ತುಂಬಾ ಕೆಟ್ಟ ಯೋಚನೆಗಳು ಬರುತ್ತೆ. ಹಾಗೆಯೇ ನಮ್ಮನ್ನು ನಾವು ಡಿಮೋಟಿವೇಟ್ ಮಾಡ್ಕೊಂಡಾಗ ಆಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ಒಮ್ಮೆ ಯೋಚನೆ ಮಾಡಿ, ನೀವು ಪ್ರತಿದಿನ ಮಾಡ್ತಿರುವಂತಹ ಕೆಲಸದಲ್ಲಿ ನಿಮಗೇನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಸಿಗದೇ ಇದ್ದಾಗ ನಿಮಗೆ ನೆಕ್ಸ್ಟ್ ಡೇ ಆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಅಯ್ಯೋ ಈ ಕೆಲಸನ ಬಿಡು, ನಾನು ಎಷ್ಟೇ ಮಾಡಿದರೂ ಇಷ್ಟೇ ಇದರಲ್ಲಿ ಅಂತ ಹೇಳಿ ಅದಕ್ಕೆ ತುಂಬಾ ಒಂದು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸಾರಿ ಸ್ನೇಹಿತರೆ. ಹಾಗೆಯೇ ಆ ಒಂದು ವಿಚಾರನ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಮಗೆ ಮೊದಲಿಗೆ ಅದ್ರ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಅಷ್ಟು ಇಂಟ್ರೆಸ್ಟು ಬರ್ತಾ 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 ಕಡಿಮೆ ಆಗೋಗ್ಬಿಡುತ್ತೆ. ಯಾಕಂದರೆ ನಾವು ನಮಗೆ ಸಿಗುವಂತಹ ಲಾಭದ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ. ಅಫ್ಕೋರ್ಸ್ ಎಲ್ಲರೂ ಕೂಡ ಲಾಭನ ಎಕ್ಸ್ಪೆಕ್ಟ್ ಮಾಡಿಕೊಂಡೆ ಕೆಲಸನ ಮಾಡೋದು, ಆದರೆ ಅದಕ್ಕೂ ಕೂಡ ಒಂದು ಮಿತಿ ಅನ್ನೋದಿರುತ್ತೆ. ಅದು ಸಿಕ್ಕಿಲ್ವಾ ಪರವಾಗಿಲ್ಲ, ಸೊ ನೆಕ್ಸ್ಟ್ ಪ್ರಯತ್ನ ಮಾಡ್ತೀನಿ, ನೆಕ್ಸ್ಟ್ ಸಿಗೋವರೆಗೂ ಟ್ರೈ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಪ್ರಯತ್ನನ ಬಿಡದೆ ನಾವು ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನಮಗೆ ಅದರಿಂದ ಒಂದು ಲಾಭ ಅನ್ನೋದು ಸಿಕ್ಕೇ ಸಿಗುತ್ತೆ.
ಆದರೆ ಮೊದಲು ನಮಗೆ ಬೇಕಾಗಿರೋದು ನಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ, ಹಾಗೆ ನಾವು ಶ್ರಮ ವಹಿಸಿ ಕೆಲಸನ ಮಾಡಿದಾಗ ಒಂದಲ್ಲ ಒಂದಿನ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ನನಗೂ ಕೂಡ ತಿಳಿಸ್ಬೋದು. ಹಾಗೆ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.